ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನೇಟಿವ್ ಕನ್ನಡಿಗ, ನಾನು ನಿಮ್ಮ ಮನೆ ಮಗ. ಈ ದಿನ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿರುವ ವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ. ಈ ಭೂವರನಾಥ ಸ್ವಾಮಿ ದೇವಸ್ಥಾನ ಸುಮಾರು 2500 ವರ್ಷಗಳಷ್ಟು ಹಳೆಯದಾಗಿದ್ದು, ಈ ದೇವಸ್ಥಾನವು ಹೇಮಾವತಿ ನದಿಯ ಪಶ್ಚಿಮ ದಂಡೆಯಲ್ಲಿದೆ. ಬನ್ನಿ, ಸುಮಾರು 2500 ವರ್ಷಗಳ ಹಿಂದೆ ತಪಸ್ ಮಾಡಿದ ಗೌತಮ ಮಹರ್ಷಿಯವರು ಈ ಭೂವರನಾಥ ಸ್ವಾಮಿ ವಿಗ್ರಹನ ಪ್ರತಿಷ್ಠಾಪಿಸಿದರು ಅನ್ನೋದಂತ ಕಥೆ ಇದೆ. ಈ ವಿಗ್ರಹವು ಸಾಲಿಗ್ರಾಮ ಶಿಲೆಯಿಂದ ಕೆತ್ತಿದ ಏಕಶಿಲೆಯಾಗಿದೆ. ನನ್ನ ಹೆಸರು ಯಶವಂತ್ ಅಂತ, ಭೂವರನಾಥ ಕಲ್ಲಳ್ಳಿಯವನು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಇಲ್ಲಿ ಮಣ್ಣು ಇಟ್ಕೆನೇ ಫೇಮಸ್ಸು. ಇಲ್ಲಿ ಪ್ರತಿಯೊಬ್ಬರು ಬರೋದೇ ಮಣ್ಣು ಇಟ್ಕೆಗೋಸ್ಕರ. ಇಲ್ಲಿ ಮಣ್ಣು ತೊಗೊಳೋದೇನಕ್ಕೆ, ಇಟ್ಕೆ ತೊಗೊಳೋದೇನಕ್ಕೆ ಅಂದರೆ 1 ತಿಂಗಳೊಳಗಡೆ ಮನೆ ಕಟ್ಸೋಂಥವ್ರು ಇಟ್ಕೆ ತೊಗೋತಾರೆ. ನಾವೇ 2 ಇಟ್ಕೆ ಕೊಟ್ಟು 2 ಪೂಜೆ ಮಾಡಿಸಿ ಸ್ವಾಮಿಗೆ ಒಂದು ಕೊಟ್ಟು ಒಂದು ನೀವು ತೊಗೊಂಡೋಗ್ಬೇಕು. ಇಲ್ಲಾಂದರೆ ಸ್ವಾಮಿ ಬಲಭಾಗದಲ್ಲಿ ಮಣ್ಣು ಸಿಗುತ್ತೆ. ಅಲ್ಲಿ ಏನು ಮಣ್ಣು ತೊಗೊಳೋದು ಏನು ಅಂತಂದರೆ, ಸೈಟ್ ತೊಗೋಬೋದು, ಸೈಟ್ ಮಾರ್ಬೋದು, ರಿಯಲ್ ಎಸ್ಟೇಟ್ಗೆ ದುಡ್ಡು ಕಸು ಕೊಟ್ಟು ಸಿಗಾಕೊಂಡಿದ್ರೆ, ಕೋಲ್ಟು ಕಚ್ಚಿ ಜಮೀನು ಸಿಗಾಕೊಂಡಿದ್ರೆ, ಏನೇ ಪ್ರಾಬ್ಲಮ್ ಇದ್ರೂ ದೇವ್ರ ಬಲಭಾಗದಲ್ಲಿ 3 ಅಡಿ ಮಣ್ಣು ತೊಗೊಂಡು 11 ಸುತ್ತು ಪ್ರದಕ್ಷಿಣೆ ಬಂದು ಹಣ್ಣುಕಾಯಿ ತೊಗೊಂಡು ಒಳಗಡೆ ಹೋದರೆ ಅವರು ಸಂಕಲ್ಪ ಮಾಡಿ ಕೊಡ್ತಾರೆ ಮಣ್ಣನ್ನು. ಆ ಮಣ್ಣನ್ನು ಮನೆಗೆ ತೊಗೊಂಡೋಗಿ ವೈಟ್ ಕರ್ಚಿಪ್ ಇರುತ್ತಲ್ಲ, ಫುಲ್ಲು ತ್ಯಾವ ಮಾಡಿ ಅರ್ಶಿನ ಹಚ್ಚಿ ಕಟ್ಟಿಟ್ಟು ಪೂಜೆ ಮಾಡೋದು. ಮಣ್ಣು ತೊಗೊಳೋದಕ್ಕೆ ನಾವು ಕವರ್ ಕೊಡ್ತೀವಿ, ನಾವು ಹಣ್ಣುಕಾಯಿ ಹೋಗ್ಬಾರ್ದು. ಇಲ್ಲಿ ಬೆಂಗಳೂರಿಂದ ಬಸ್ ಐತೆ. ಈ ಬೆಳಗ್ಗೆ ಸ್ಯಾಟಲೈಟ್ 7:15 ಬರುತ್ತೆ, ಇಲ್ಲಿ 11:00 ಬರುತ್ತೆ. ಮೈಸೂರಿಂದ 11 ಗಂಟೆಗಿದೆ, 1 ಗಂಟೆಗೆ ಮೈಸೂರು, 12 ಗಂಟೆಗೆ ಶ್ರೀರಂಗಪಟ್ಟಣ ಗಾಡಿ ಇದೆ. ಎಲ್ಲ ಕಡೆಯಿಂದನೂ ಬಸ್ ಇದೆ, ಬಸ್ ರೂಟಿಂದ ಬರ್ಬೋದು. ಮೊಮ್ಮಗ 2 ವರ್ಷದನಿದ್ದ, ಅವಾಗ ಬಂದು ಮನೆ ಕಟ್ಟಿ ಹೋಗಿದ್ದ. ಹಿಂದಿಗೆ ವರ್ಷ ಆಯಿತು ನಾವು ಮನೆ ತೊಗೊಂಡು. ನಮಗೆಲ್ಲ ಸಕ್ಸಸ್ ಆಗಿದೆ. ದೇವ್ರ ಶಕ್ತಿಯಿಂದ ನಮಗೆಲ್ಲ ಒಳ್ಳೆಯದಾಗಿದೆ. ನಾವು 15 ವರ್ಷದಿಂದ ಮೈಸೂರಲ್ಲಿ ವಾಸ ಆಗಿರೋದು. ಈ ದೇವಸ್ಥಾನಕ್ಕೆ 5 ಇಯರ್ಸ್ ಬ್ಯಾಕಿಂದ ವಿಸಿಟ್ ಮಾಡ್ತಾ ಇದ್ದೀವಿ. ನಮಗೆ ತುಂಬ ಒಳ್ಳೆಯದಾಗಿದೆ ಈ ಟೆಂಪಲಲ್ಲಿ. ನಮಗೆ ಯಾವುದೇ ಒಂದು ಭೂಮಿ ಇದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬಟ್ ಇಲ್ಲಿ ವಿಸಿಟ್ ಮಾಡಿ ಹೋದ್ಮೇಲೆ ತುಂಬ ಒಳ್ಳೆಯದಾಗಿದೆ. ವರಹ ಸ್ವಾಮಿ ತುಂಬ ನಮಗೆ ವರನ ಕರುಣಿಸಿದ್ದಾರೆ. ಅದರಿಂದ ನಾವು ನಮ್ಮ ತಾಯಿಯವ್ರನ್ನೂ ಅವರಿಂದ ಕರ್ಕೊಬಂದು ಇಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ವಿ. ಅದರಿಂದ ಅವ್ರಿಗೂ ತುಂಬ ಒಳ್ಳೆಯದಾಗಿ ಈಗ ಸಿರ್ಸಿಯಿಂದ ಅವ್ರನ್ನ ಇಲ್ಲಿ ಕರ್ಕೊಬಂದಿದ್ವಿ, ಹರಕೆ ತೀರ್ಸೋಕ್ಕೆ ಕರ್ಕೊಬಂದಿದ್ವಿ. ಕಾವೇರಿ, ಲಕ್ಷ್ಮಣ ತೀರ್ಥ 3 ನದಿ ಸೇರಿ ತ್ರಿವೇಣಿ ಸಂಗಮ ಆಗುತ್ತೆ. ಇಲ್ಲಿ ಭೂದೇವಿ ಸಮೇತ ವರಹಸ್ವಾಮಿ ಇರೋದು. ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರೂ ಮಣ್ಣು ಇಟ್ಕೆ ಪೂಜೆ ಮಾಡಿಸ್ಕೊಂಡೋಗಿ ಬರ್ತಾರೆ. ಅಲ್ಲೇ ಸ್ವಾಮಿ ಬಲಭಾಗದಲ್ಲಿ ಮಣ್ಣಿರುತ್ತೆ. ಅಲ್ಲಿ 3 ಮುಷ್ಟಿ ಮಣ್ಣು ಎತ್ಕೊಳ್ಳಿ, ಗುಡಿ ಸುತ್ತ 11 ರೌಂಡ್ ಪ್ರದರ್ಶನೆ ಹಾಕಿ
ಹಣ್ಣು ಕಾಯಿ ಹೂವು ತುಳಸಿ ತೊಗೊಂಡೋಗಿ ಕೊಡಿ. ಅವರೇ ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಎಲ್ಲ ಕೇಳಿ ಪೂಜೆ ಮಾಡಿ ಕೊಡ್ತಾರೆ. ಮನೆಗೆ ಹೋಗಿ ಮಣ್ಣುನ ಒಂದು ಬಿಳಿ ಬಟ್ಟೆ ತಗೊಳ್ಳಿ, ಅದನ್ನ ಹಳದಿ ಬಟ್ಟೆ ಮಾಡಿ ಆ ಮಣ್ಣುನ ಅದ್ರೊಳಗಡೆ ಸುರಿರಿ. 3 ಗಂಟೆ ಹಾಕಿ ಮುಡುಪು ಕಟ್ಟಂಗೆ ಕಟ್ಟಿಟ್ಟು ಪೂಜೆ ಮಾಡಿ. ನೀವೇನು ಅಂದ್ಕೊಂಡಿರ್ತೀರ, ರಿಯಲ್ ಎಸ್ಟೇಟು, ಕೋರ್ಟು ಕೇಸು, ಬಿಗ್ನೆಸ್ಸು, ಅಪಾರ್ಟ್ಮೆಂಟು, ಮದುವೆ, ಸಂತಾನ, ಉದ್ಯೋಗ, ವ್ಯಾಪಾರ, ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಇಲ್ಲಿ ಮಣ್ಣೇ ಪರಿಹಾರ. ಅಲ್ಲೇ ಫ್ರೀಯಾಗಿ ಮಣ್ಣಿರುತ್ತೆ, ಅಲ್ಲೇ ಮಣ್ಣು ತಗೊಳ್ಳಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅನ್ನದಾಸೋಹ ಇರುತ್ತೆ, ಅನ್ನದಾಸೋಹ ಪ್ರಸಾದ ಸ್ಪೀಕರ್ಸ್ ಅಷ್ಟೇ. ಈಗ ನಾವು ಇದು 3rd ಟೈಮ್ ಇಲ್ಲಿ ಬರ್ತಿರೋದು ಮೈಸೂರವರು. ಓಕೆ, ರಿಯಲಿ ಇಟ್ಸ್ ಫೆಂಟಾಸ್ಟಿಕ್ ಗಾಡು. ನಾವೇನು ಅಂದ್ಕೊಂಡಿದ್ದೀವಿ ಆಗಿದೆ ಆಲ್ರೆಡಿ. ಅದನ್ನು ಅರ್ಕೆ ತೀರಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ರಿಯಲಿ ಗುಡ್. ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ಓಕೆ. ತಾನೇ 5 ಅಡಿ ಮಣ್ಣು ತೊಗೊಂಡು ನೀವು ಏನು ಬೇಡಿಕೆ ಇದೆ ಸೈಡ್ ತೊಗೊಂಡು ಬಿಸಿನೆಸ್ಸು, ಕೋರ್ಟ್ ಕಚೇರಿ, ಜಮೀನು ವಿಚಾರ, ಆಮೇಲೆ ಮಕ್ಕಳ ಮರಿ ಆಗೋದು, ಸೈಟ್ ಮಾರೋದು, ಬಿಸಿನೆಸ್ಗೆ ಎಲ್ಲಕ್ಕೋಸ್ಕರ 5 ಅಡಿ 3 ಅಡಿ ಮಣ್ಣು ತೊಗೊಂಡು ಹಣ್ಣು ಸುತ್ತಾಕಬೇಕು. ಏನು ಬೇಡಿಕೆ ಮನೆ ತೊಗೊಂಡೋಗಿ ಮಣ್ಣು ಹಣ್ಣು ಸುತ್ತ ಹಾಕ್ಬಿಟ್ಟು ಬಿಡಿ ವೈಟ್ ಪಂಚೆ ಹೊಸನ ಬಟ್ಟೆ ಮಾಡಿ ನಿಮ್ಮ ಅಂತರ ಫೋಟೋದಾಗ ಮಡಿಕೊಂಡು ಪೂಜೆ ಮಾಡಬೇಕು. ನೀವು ಒಳ್ಳೇದಾದ್ಮೇಲೆ ಬಂದು ಅರಿಕೆ ತೀರಿಸ್ಬಿಟ್ಟು ಆ ಮಣ್ಣನ್ನ ತೋಳ್ಸಿಗಡಿಗೆ ಹಾಕ್ಬೇಕು. 15 ನೀರಿಗೂ ತೋಳ್ಸಿಗಡಿಗೆ ಹಾಕ್ಬೇಕಾರೆ ಬೇಡಿಕೆ ಯಾವ್ದು ಮಾಡ್ಕೊಂಡು ಹೋಗ್ಬೋದು ಅಂತೂ ಆಗೋದಂತೂ ಗೆಲ್ಲು. ಮಾಮೂಲಿ ಅಣ್ಣ, ಅಲ್ಲಿಂದ 35 ಕಿಲೋಮೀಟರ್ಸ್ ಇಲ್ಲಿಗೆ ಆಯ್ತದೆ. ಇಲ್ಲಿಗೆ ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ 35 ಕಿಲೋಮೀಟ್ರ್ ಆಗುತ್ತೆ ಅಣ್ಣ. ಅಪ್ ಆ್ಯಂಡ್ ಡೌನ್ 70-75 ಕಿಲೋಮೀಟ್ರ್ ಆಗುತ್ತೆ. ನಾವು ವೆಯ್ಟ್ ಮಾಡಿ ಒಂದು ಸೀಟ್ನ ಕರ್ಕೊಬಂದರೆ 200 ರುಪೀಸ್ ಚಾರ್ಜ್ ಮಾಡ್ತೀವಿ ಪಾಂಡವಪುರ ರೈಲ್ವೆ ಸ್ಟೇಷನಿಂದ. ಅವರು ಒಟ್ಟು ಬಾಡಿಗೆ ಬರ್ತಾರೆ ಅಂದರೆ ಮಾಮೂಲಿ ನೋಡಿ ಅವ್ರು ಎಷ್ಟೊತ್ತು ವೆಯ್ಟ್ ಮಾಡ್ತಾರೆ ಆ ಥರ ಕಾಡಿ 2 ಅವರ್ ವೆಯ್ಟ್ ಮಾಡಿ ಕರ್ಕೊ ಹೋಗೋದು ಆ ಥರ. ಈಗ ಸಿಂಗಲ್ ಸೀಟ್ ಬಂದು ಓನಾಗಿ ಬರ್ತೀನಿ ಅಂದರೆ ಒಂದು 1000 ರೂಪಾಯಿ ತಗೋತಾರೆ. ಇಲ್ಲ ಶೇರ್ ಲೆಕ್ಕ ಬರ್ತೀನಿ ಅಂದರೆ 200 ರುಪೀಸ್ ತಗೋತಾರೆ. ವೆಯ್ಟ್ ಮಾಡಿ ಕರ್ಕೊಯ್ತೀವಿ. ಇಲ್ಲ ಒಂದು 2 ಅವರ್ ಆಗುತ್ತೆ, ಬರೋಕ್ಕೆ 1 ಅವರು, ಹೋಗಕ್ಕೆ 1 ಅವರ್, 4 ಅವರ್ ಬೇಕು ಸರ್. ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಪ್ರತಿದಿನನೂ ಆಟ ಇರ್ತದೆ ಅಣ್ಣ, ಪ್ರತಿದಿನನೂ ಇರುತ್ತೆ. ಇಬ್ಬರು ಎಷ್ಟು ಜನನಾರು ಅವ್ರಿಗೆ ಹೆಂಗೆ ಅನುಕೂಲ ಆ ಥರ ನಾವು ಸೌಲಭ್ಯ ಇದು ಮಾಡ್ಕೊಡ್ತೀವಿ. ಹಾಂ, ತಲೆಗೆ ಸರ್ ಅಪ್ ಆ್ಯಂಡ್ ಡೌನ್ ಆಮೇಲೆ ಒಂದು 100 ಹೆಚ್ಚು ಕಮ್ಮಿ ಸರ್. ಈಗ 4 ಅವರ್ ಬೇಕು ಸರ್. ಬುಧವಾರಗಳಲ್ಲಿ ಯಾವ ಥರ ನಡೀತಾ ಇರ್ತದೆ ನೋಡಿ ಆ ಥರ ಇದು ಮಾಡ್ತೀವಿ.